ಬನ್ನಿ ಎಂ ಬಿ ಪಾಟೀಲ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಅನೇಕ ವಿಚಾರಗಳಿದ್ದಾವೆ. ಒಂದು ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ, GBA ಚುನಾವಣೆ ಇದೆ, ಆಮೇಲೆ ಇವತ್ತು ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇವತ್ತು ದಿವಸ ಇದೆ. ಪಕ್ಷವನ್ನು ಬಲಿಷ್ಠಪಡುವಂಥದ್ದಿದೆ, ಹಾಗೂ ಮೋದಿ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಕೂಡ ಇದೆ. ಇವತ್ತು ಬೆಲೆ ಏರಿಕೆ. Hotel Management with AI. Join IIHM, International Institute of Hotel Management. ಇವತ್ತು ಯಾವ ರೀತಿ ನಮ್ಮ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ, ಇದೆಲ್ಲವೂ ಕೂಡ ವಿಚಾರಗಳಿದ್ದಾವೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, AICC ಅಧ್ಯಕ್ಷರು, ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಕರೆದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದು ಅಂತ ಗೊತ್ತಾಗುತ್ತೆ. ಸರ್, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಒಂದು ಸಚಿವ ಸಂಪುಟ ಪುನರ್ರಚನೆ, ಎರಡನೇದು ನಾಯಕತ್ವ ಬದಲಾವಣೆ. ನಾವು ಇದೆಲ್ಲವೂ ಕೂಡ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಇದು ಯಾರು ನಾವು ನೀವು ಮಾತಾಡಿದರೆ ಆಗುವಂಥದ್ದಲ್ಲ. ಪ್ರತಿಯೊಂದಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ, ಅಂತಿಮ, ಅದು ಫೈನಲ್. ಹೈಕಮಾಂಡ್ ಏನು ಚರ್ಚೆ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಅದು ಅಂತಿಮ ಆಗ್ತದೆ. ಅಲ್ಲ, ಹೀಗಾಗಿ ಎಲ್ಲ ಸಚಿವರುಗಳು ಆಪ್ತರೆಲ್ಲರೂ ಒಟ್ಟಿಗೆ ಬಂದಿರೋದು ನೋಡಿದರೆ ಏನು ತಪ್ಪಿದೆ? ಎಲ್ಲ ನಾವು ನೋಡಿ, ಈಗ ನಾವು ತಪ್ಪೇನಿದೆ? ಅಲ್ಲ, ಪಕ್ಷದ ವರಿಷ್ಠರನ್ನ ಭೇಟಿಯಾಗುವಂಥದ್ದು ಇದೆಲ್ಲನೂ ಕೂಡ ಸರ್ವೇಸಾಮಾನ್ಯ. ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಮುಖ್ಯಮಂತ್ರಿಗಳು ಒಬ್ಬರೇ ಹೋಗ್ತಿದ್ದಾರೆ ಅಥವಾ ಶಿವಕುಮಾರ್ ಅವರು ಕೂಡ ಜೊತೆಲಿ ಹೋಗ್ತಾರೆ? ಗೊತ್ತಿಲ್ಲ ನನಗೆ, ಅದು ಆ ವಿಚಾರ ಗೊತ್ತಿಲ್ಲ, ಅವರಿಂದ ಕೇಳ್ಕೊಳ್ಬೇಕು. ಯಾಕಂದ್ರೆ ನೀವು ಕೂಡ ಕಿಚನ್ ಕ್ಯಾಬಿನೆಟ್ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಕ್ಯಾಬಿನೆಟ್ಟು, ನೋ ಕಿಚನ್, ಎವ್ರಿಬಡಿ ಈಸ್ ಇನ್ ಕಿಚನ್ ಕ್ಯಾಬಿನೆಟ್. ಕಾರ್ಯಕರ್ತರು ಒಳಗೊಂಡು ಎಲ್ಲರೂ ಕೂಡ ಒಂದೇ ಇರಲಿ, ಭೇದ ಭಾವನೆ ಇಲ್ಲ. ಇದು ಈಗ ಶಾಸಕರಿಗೆ ಮತ್ತು ಸಚಿವಾಕಾಂಕ್ಷಿಗಳಿದೆ ತುಂಬ ಜನ, ಅವರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಇವತ್ತಿನ ಒಂದು ಸಭೆಯಲ್ಲಿ. ಗೊತ್ತಿಲ್ಲ, ನಾನು ಹೆಂಗೆ ಹೇಳಿ ಅವ್ರದ್ದು? ರಾಹುಲ್ ಗಾಂಧಿ ಅವ್ರ ತಲೆಯಲ್ಲಿ ಏನಿದೆ, ಅವ್ರ ವಿಚಾರಗಳೇನಿದ್ದಾವೆ, ಅದು ನಾನು ಹೆಂಗೆ ಹೇಳಕ್ಕೆ? ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಹೋಗ್ತಾ ಇದ್ದೀರಿ, ಅವ್ರ ಜೊತೆನೇ ಬಂದಿದ್ದೀವಿ ನಿನ್ನೆ. ಅದರಲ್ಲಿ ಮತ್ತೊಮ್ಮೆ ಭೇಟಿಯಾಗಿ ಹೋಗ್ತಾ ಇದ್ದೀರಿ. ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಇದು ಸಂಗತಿ ಅಂದರೆ ಅವರು ತಮ್ಮ ಮಾತಲ್ಲಿ ಎಲ್ಲವನ್ನೂ ಕೂಡ ಅವ್ರು ಕನ್ವೆ ಮಾಡಿದ್ದಾರೆ. ಏನು ಎತ್ತ ಅಂತ ಹೇಳಿ, ಏನೇನು ಸಮಸ್ಯೆಗಳಿದೆ, ಏನು ಮುಂದೇನೇನು, ರಾಜ್ಯಸಭಾ ಚುನಾವಣೆ ಬರುತ್ತೆ ಇಂಥ, ಅಂದ್ರೆ ಇದೆಲ್ಲದೂ ಕೂಡ ಈ ಸಂದೇಶ ರವಾನಿಸಿದ್ದು. ನಾಳೆ ಏನಾದರೂ ಅಸಮಾಧಾನಗೊಂಡು ಶಾಸಕರು ಓಟ್ ಹಾಕದಂಗೆ ಇರ್ಬೋದು, ಅಥವಾ ತಿರುಬಿದ್ದು ಬಿಡ್ಬೋದು, ಈ ಗುಂಪುಗಳಾಗಿ ಒಡೆದೋಗ್ಬಿಡ್ಬೋದು, ಸಮಸ್ಯೆಗಳಾಗಬಹುದು. ಇದರ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಹಿಂಗಾಗಿ ಏನು ಅಂತಂದ್ರೆ ಇದೆಲ್ಲವನ್ನೂ ಕೂಡ ದೃಷ್ಟಿಲಿಟ್ಕೊಂಡು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಮಾತು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇನ್ನು ತುಂಬಾ ಇದೆ. ಈ ಇವರ ಮಾತಲ್ಲಿ ಬದಲಾವಣೆ ಅನ್ನುವಂಥದ್ದೆಲ್ಲೂ ಇಲ್ಲ. ಏನಿದ್ರು ಸಂಪುಟ ಪುನರ್ರಚನೆ, ಎಲೆಕ್ಷನ್ಸ್, ಅದಕ್ಕೆ ತಯಾರಿಗೋಸ್ಕರ ಕರೆದಿದ್ದಾರೆ, ಮಾತಾಡ್ತಾ ಇದೀವಿ ಅಂತ. ಸೊ ಇದು ಸಂಗತಿ.